ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ತಂಡ ಬರ್ತದೆ ಅನ್ನೋ ಉದ್ದೇಶದಿಂದ ಏನು ನಮ್ಮ ಭವಾನಿ ಮೇಡಮು ನನ್ನನ್ನು ಮಾಜರ್ ವಿಟ್ನೆಸ್ ಆಗಿ ಏನು ಅವ್ರು ಬರ್ತಾರೆ ಮಾಜರ್ ಮಾಡೋಕ್ಕೆ, ಮಾಜರ್ ನೋಟಿಸ್ನ ತಗೊಂಡು ಅವ್ರು ಏನು ಮಾಜರ್ ಮಾಡ್ತಾರೆ, ಮಾಜರಿಗೆ ಸಂಬಂಧಪಟ್ಟಂತೆ ಎಲ್ಲನೂ ಸಹಕರಿಸಬೇಕು ಅಂತ ನನಗೆ ಆಥರೈಸ್ ಕೊಟ್ಟಿದ್ದರು. ನಾನು ಅದು ನಿಂತು ಅವ್ರು ಏನು ಮಾಜರ್ ನೋಟಿಸ್ ಕೊಟ್ಟರು, ಆ ಮಾಜರ್ ನೋಟಿಸ್ನ ರಿಸೀವ್ ಮಾಡ್ಕೊಂಡು ಅವ್ರು ಏನು ಸಹಕಾರ ಕೊಡಬೇಕಾಗಿತ್ತು ಮಾಜರಿಗೆ ಎಲ್ಲ ಸಹಕಾರಗಳನ್ನ ನಾನು ಒಳಗೊಂಡಂತೆ, ಭವಾನಿ ಮೇಡಮ್ ಒಳಗೊಂಡಂತೆ ಇಡೀ ಫ್ಯಾಮಿಲಿ ಮಾಜರಿಗೆ ಸಹಕಾರ ನೀಡಿದ್ವಿ. ಆದರೆ ನಾನು ಬೆಳಗ್ಗೆಯಿಂದಲೂ ಸುಮಾರು ಅವರು ಬಂದ 11 ಗಂಟೆಯಿಂದಲೂ ಅವ್ರ ಜೊತೆ ಇದ್ದೆ. ಅವರು ಮಾಜರ್ ಮಾಡಿದ್ದಂಥ ಪ್ರೊಸೀಜರ್ನ ನಾನು ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಏನಕ್ಕೆ ಈ ಥರ ಎಲ್ಲ ಒಂಥರ ಅವ್ರು ಮಾಡಿದಂಥ ಮಾಜರ್ ಹೆಂಗಿತ್ತು, ಪ್ರೊಸೀಜರ್ ಹೆಂಗಿತ್ತು ಅಂದರೆ ಏನೋ ಒಂದು ಏಕಪಕ್ಷೀಯವಾಗಿ ಮಾಡ್ತಾವ್ರೆ ಅನಿಸ್ತು. ಯಾರೋ ಒಬ್ಬರು ಈಗ ಏನು ಕಾನೂನಲ್ಲಿದೆ ಅದನ್ನು ಅವರು ಪ್ರೊಸೀಜರ್ ಫಾಲೋ ಮಾಡಲಿಲ್ಲ ಅನ್ನಿಸ್ತು ನನಗೇನು. ಯಾರೋ ಒಬ್ಬರು ಹೇಳಿಕೆ ಮೇರೆಗೆ, ಯಾರೋ ಒಬ್ಬ ಪ್ರತಿಷ್ಠಾತ ವ್ಯಕ್ತಿಯ ಹೇಳಿಕೆ ಮೇರೆಗೆ ಇವರು ಒನ್ ಸೈಡಾಗಿ ಮಾಡ್ತಾವ್ರೆ ಅನಿಸ್ತು. ನನ್ನ ಪ್ರೊಸೀಜರ್ ಬಂತು. ಅದು ನಾನು 5-5:15 ಗಂಟೆ ಟೈಮಲ್ಲಿ ಅದನ್ನು ನಾನು ಅವ್ರಿಗೆ ಅಬ್ಜೆಕ್ಷನ್ ಮಾಡಿ ಹೇಳಿದೆ. ನೀವು ಈ ರೀತಿ ನೀವೇನೇನು ಕಾನೂನಲ್ಲಿದೆ CRPC 100 ಏನಿದೆ ಆ ಒಂದು ಪ್ರೊಸೀಜರ್ ನೀವು ಫಾಲೋಅಪ್ ಮಾಡಬೇಕು. ಮತ್ತು CRPC ಏನು 100 ಅವರು ಮಾಜರ್ ನೋಟಿಸ್ ಕೊಟ್ಟಿದ್ರು, ಆ ನೋಟಿಸಲ್ಲಿ +7 ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಹೇಳಿದೆ ಅವರಿಗೆ. ಅದರಲ್ಲಿ ಏನು ಮಾಜರ್ ಪ್ರೊಸೀಜರ್ ನಡೆದಿದ್ದೀರಿ, ಅಲ್ಲಿ ಏನು ಅಮಾನತ್ ಮಾಜರ್ಗಳನ್ನ ನೀವು ಮಾಡಿದ್ದೀರಿ ಅದನ್ನು ನಮಗೆ ಒಂದು ಕಾಪಿಯನ್ನು ಕೊಡಬೇಕು, ಇದಕ್ಕೆ ನಾನು ಮ್ಯಾಂಡೇಟ್ ಇದೆ, ಆ ಕಾಪಿಗಳನ್ನ ಕೊಡಿ ಅಂದರೂ ಅವ್ರು ಕೊಡಲಿಲ್ಲ. ಈ ಸಂಬಂಧಪಟ್ಟಂತೆ ನಾನು ಅವ್ರಿಗೆ ಬಿಡಿಸಿ ಹೇಳಿದೆ. ಆಮೇಲೆ ಅದೇನು ಅವ್ರ ಮನೆಯಲ್ಲಿ ಏನು ಅವರು ಮಕ್ಕಳಿದ್ದಾರೆ, ಇವರು ಕೆಲಸಗಾರಿದ್ದಾರೆ, ಈಗ ಒಂದು ಮಾಜರ್ ಮಾಡಿದ ಸಂದರ್ಭದಲ್ಲಿ ಆ ಮಾಜರ್ನ ನಾವು ಏನು ಮಾಡಿದ್ದೀವಿ ಎಂತ ಮಾಡಿದ್ದೀವಿ ಅದನ್ನ ಓದಿ ಹೇಳ್ಬೇಕು. ಅವರು ಏನು IO ಇರ್ತಾರೆ ಅವರು ಓದಿ ಹೇಳ್ಬೇಕು ಅದು ಮಾಜರ್ ಪ್ರೊಸೆಸರ್ನ ನಾವೇನೇನು ಮಾಡಿದ್ದೀವಿ ಬೆಳಗ್ಗೆಯಿಂದ ಅದನ್ನ ಅವರು ಸೈನ್ ತಗೊಳ್ಬೇಕಾದ್ರೆ ಅವ್ರು ಓದಿ ಹೇಳಬೇಕು. ಇಲ್ಲ ಅಂದರೆ ಅವನಿಗೆ ಓದಿಸಿ ಪೇಪರ್ ಕೊಟ್ಟು ಓದಿಸಿ ಆಮೇಲೆ ನಂತರ ಸೈನ್ ಹಾಕ್ಸ್ತಾಬೇಕು. ಇವ್ರು ಏನೂ ಇಲ್ಲ, ಎಂತೂ ಯಾವುದು ಅವನಿಗೆ ಓದಿ ಹೇಳಲಿಲ್ಲ. ಅವನು ಮನೆ ಹುಡುಗಂಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಓದಿಸಿ ಹೇಳಲಿಲ್ಲ, ಇಲ್ಲ ಅವ್ರಿಗೂ ಓದೋಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಇವರು ಏಕಾಏಕಿ ಅವನನ್ನು ಬೆದರಿಸಿ ಸೈನ್ ತಗೊಂಡಂಗೆ ಆಯ್ತು. ನಾನು ಅವ್ರ ಹತ್ರ SIT ಅವ್ರ ಹತ್ರ ಸಂಬಂಧಪಟ್ಟಂತೆ IO ಹತ್ರ ನಾನು ಅದನ್ನೇ ಪ್ರಶ್ನೆ ಮಾಡಿದೆ. ಆಗ ಅವರು ನಾವು ಯಾವುದೇ ಮಾಜರ್ ಪ್ರೊಸೀಜರ್ ನಾನು ಫಾಲೋಅಪ್ ಮಾಡೋಕ್ಕಾಗಲ್ಲ ಸರ್, ನಾನು ಅದು ಓದಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕಾನೂನಲ್ಲಿ ಏನು ಹೇಳ್ತದೆ ಸೆಕ್ಷನ್ 100 CRPC 100 ಮಾಜರ್ಸ್ ಮಾಡಿದ್ಮೇಲೆ ಓದಿ ಹೇಳಬೇಕು. ಅವಿದ್ಯಾವಂತರು ಇರ್ತಾರೆ, ಓದಿ ಹೇಳಬೇಕು. ಇಲ್ಲ ವಿದ್ಯಾವಂತರಿದ್ದರೆ ಅವ್ರಿಗೆ ಓದೋಕ್ಕೆ ಅವಕಾಶ ಕೊಡಬೇಕು, ಅನಂತರದಲ್ಲಿ ಅವ್ರಿಗೆ ಸೈನ್ ಮಾಡೋಕ್ಕೆ ಅವಕಾಶ ಇದೆ. ಇವರು ಇವೆಲ್ಲ ಪ್ರೊಸೀಜರ್ಗಳನ್ನ ನಾನು ಬೆಳಗ್ಗೆಯಿಂದನೂ ವೀಕ್ಷಣೆ ಮಾಡ್ತಾಯಿದ್ದೆ. ಅವ್ರ ಮನೆಯಲ್ಲಿ ಅವ್ರ ಜೊತೆಲೇ ಎತ್ಕೊಂಡು ವೀಕ್ಷಣೆ ಮಾಡ್ತಾಯಿದ್ದೆ. ಅವ್ರು ಮಾಡಿದಂಥವು ಹೆಂಗಿದ್ದೆ ಅಂದರೆ ಏಕಪಕ್ಷೀಯವಾಗಿ ಯಾರೋ ಒಬ್ಬ ವ್ಯಕ್ತಿ ಆದೇಶದ ಮೇರೆಗೆ ಇವ್ರು ಮಾಡ್ತಾರಂಗಿತ್ತು. ಎಲ್ಲೋ ಇವರು ಕಾನೂನನ್ನ ಮರೆತು ಯಾರೋ ಒಬ್ಬ ವ್ಯಕ್ತಿಗೆ ಇವರು ಮಾಜರ್ ಪ್ರಕ್ರಿಯೆ ಮಾಡ್ತಾವ್ರೆ ಅನ್ನಂಗಿತ್ತು. ಮುಂದಿನ ಹೋರಾಟ ಅದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಸೆಲ್ ಇದೆ ಬೆಂಗಳೂರುಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಇದಿದೆ. ಅದ್ರ ಮೇಲೆ ಮುಂದಿನ ಕ್ರಮಗಳನ್ನ ನಾವು ತಗೊಳ್ತಾರೆ. ಸರಿ ಅನಿಸಿಲ್ಲ. ನಾನು ಅದನ್ನೇ ಹೇಳಿದ್ದು, ಅವರು ಮಾಡ್ತಾ ಇರೋದು ಓಕೆ, ಮಾಡ್ತಾ ಇರೋ ಪ್ರೊಸೀಜರ್ ಇದೆಯಲ್ಲ ಅದು ಫಾಲೋಅಪ್ ಮಾಡಬೇಕಲ್ವ. ಈಗ ಏನು CRPCಲಿ ಹೇಳ್ತದೆ 100 ಅದು ನಾವು ಫಾಲೋಅಪ್ ಮಾಡಬೇಕು. CRPC 100 +7-11 ಇದೆ. ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅವರು. ಅದನ್ನೇ ನಾನು ಸಂಜೆ 5:15 ಮೇಲೆ ಅದಕ್ಕೆ ಅವ್ರು ಲೇಟ್ ಆಗಿದ್ದಂಥದ್ದು. ನಾನು ಅದನ್ನೇ ಪ್ರಶ್ನೆ ಮಾಡಿದೆ. ನೀವು ಯಾರೋ ಒಬ್ಬ 7 ಅವ್ರೇನು 100+7 ಏನು ಹೇಳ್ತದೆ, ಅವ್ರ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ ಏನು ಅವ್ನು ಮಾಜರ್ ಮಾಡ್ತಾರೆ, ಆ ಮಾಜರ್ನ ಇಲ್ಲ ಸೀಸರ್ ಮಾಜರ್ ಮಾಡ್ತಾರೋ, ಇಲ್ಲ ಏನಾದ್ರು ಒಂದು ವಸ್ತುನ ವಶಪಡಿಸ್ಕೊಂಡ ಸಂದರ್ಭದಲ್ಲಿ ನಾವೇನು ವಶಪಡಿಸ್ಕೊಂಡಿದ್ದೀವೋ ಅದನ್ನ ನಮಗೆ ಡಾಕ್ಯುಮೆಂಟ್ ಕೊಡಬೇಕು ಅವ್ರು, ಇಲ್ಲ ಅವ್ರು ಲಿಸ್ಟ್ ಕೊಡಬೇಕು ಅವ್ರು, ಇಲ್ಲ ಮಾಜರ್ ಮಾಡಿದ್ನ ನಮಗೆ ಏನು ಮಾಜರ್ ಮಾಡಿದ್ನಿ ಅಂತ ಓದಿ ಹೇಳ್ಬೇಕು, ಇಲ್ಲ ಅವರು ಓದೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನೂ ಇಲ್ಲ. ಅದೇ ನಾನು ಮುಂಚೆನೇ ಹೇಳಿದೆ ನಿಮಗೆ, ಏಕಪಕ್ಷೀಯವಾಗಿ ಮಾಡ್ತಾಯಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿಗೆ
ಪೂರ್ವಕವಾಗಿ ಮಾಡ್ತಾ ಇರೋದು. ಕಾನೂನು ಎಲ್ಲ ಬಿಟ್ಬಿಟ್ಟು ತೂರು ಬಿಟ್ಟಿದ್ದಾರೆ ಇವ್ರು ಪ್ರೊಸೀಜರ್ನ. ಯಾವುದೋ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮಾಡ್ತಿರಂಗಿದೆ SIT ಅವ್ರದ್ದು ಮಾಜರ್ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ನೋಡಿ, ಈಗ 100+7 ಅಲ್ಲಿ ಏನು ಹೇಳ್ತದೆ, ಶೆಲ್ ಬಿ ಡಾಕ್ಯುಮೆಂಟ್ ಕೊಡಲೇಬೇಕು ಅವ್ರು ಮಾಜರ್, ಕೊಡಲೇಬೇಕದು. ಅದು ಯಾಕೆ ಕೊಡಲಿಲ್ಲ ಅಂತ ನಾನು ಅದನ್ನೇ ಪ್ರಶ್ನೆ ಮಾಡಿದ್ದು. ನೀವು ಅಲ್ಲ ಇದ್ರಿ, ನಾನು ಅದಕ್ಕೋಸ್ಕರನೇ ಲೇಟ್ ಆಗಿದ್ದಲ್ಲಿ ಸುಮಾರು ಅರ್ಧ ಗಂಟೆ ಇದೇ ವಿಚಾರಕ್ಕೆ ಪ್ರಸ್ತಾಪ ಮಾಡಿದೆ. ಯಾವುದೂ ಮಾಡಲಿಲ್ಲ ಅವರು. ಓದೋಕ್ಕೆ ಅವಕಾಶ ಕೊಡ್ತಾಯಿಲ್ಲ ವಿಟ್ನೆಸ್ಗೆ. ಅವ್ನು ಏನು ಮಾಜರ್ ವಿಟ್ನೆಸ್ ಮಾಡಿದ್ದಾನೆ, ಓದೋವನಿಗೆ ಅವ್ನು ಓದೋಕ್ಕೆ ಅವಕಾಶ ಕೊಡಲಿಲ್ಲ ಅವರು. ಇಲ್ಲ ಓದಿ ಹೇಳಲಿಲ್ಲ ಅವರು. ಓದಾರು ಹೇಳಿ ಅಂತ ಅಂದ್ರೆ ಹೇಳಲಿಲ್ಲ. ಲಾಸ್ಟಿಗೆ 2 ಲೈನ್ ಮಾತ್ರ ಓದಿ ಹೇಳ್ತಾರೆ ಅವರು. ಎಂಡಿಂಗಲ್ಲಿ ಏನು ಲೈನ್ ಇದೆ 2 ಮಾತ್ರ ಓದ್ತಾರೆ. ಅವ್ರು ಮಾಡಿದಂಥದ್ದು ಮಾಜರ್ ವಿಟ್ನೆಸ್ ಸುಮಾರು 3 ಪೇಜ್ ಇತ್ತು. ಕಾನೂನು ಪ್ರೊಸೀಜರ್ ಏನು ಹೇಳುತ್ತೆ, ಅವನಿಗೆ ಅವಿದ್ಯಾವಂತ ಆದರೆ ನೀನು ಓದಿ ಹೇಳು. ಏನು IO ಇದ್ದಾರೆ, ಓದಿ ಹೇಳ್ಬೇಕು ಅವಿದ್ಯಾವಂತಿಗೆ. ವಿದ್ಯಾವಂತರಾದರೆ ಕೊಟ್ಟು ಅವ್ರಿಗೇನು ಕೊಟ್ಟು ಓದಿಸು. ಅದು ಸರಿ ಇದ್ದರೆ ಮಾತ್ರ ಓದಿಸ್ಬೇಕು. ನಿನ್ಗೆ ಏನು ಬೇಕಾದ್ರೆ ನಮ್ಮ ಇವತ್ತು ನಮ್ಮ ಮಾಜರ್ ವಿಟ್ನೆಸ್ನ ನಾನು ಅಲ್ಲೇ ಇದ್ದು ನೋಡಿದ ಪ್ರಕಾರ ಇವ್ರಿಗೆಲ್ಲೂ ಮಾಜರ್ ಮಾಡಲಿಲ್ಲ ಅವರು. ಇಲ್ಲ ಒಂದು ರೂಮಲ್ಲಿ ಕೂರಿಸ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಏನು ಅವಶ್ಯಕತೆ ಇದೆ ಅದನ್ನು ಮಾಡಿಸ್ಕೊಂಡು ಬಂದಂಗೆ ಆಯ್ತದು. ನಾನು ಅದನ್ನೇ ಹೇಳ್ತಿದ್ದೀನಿ, ಎಲ್ಲೂ ಮಾಜರ್ ಮಾಡಲಿಲ್ಲ ಅವರು. ಮನೆಯೊಳಗೆ ಕೂತ್ಕೊಂಡು ಅವ್ರಿಗೆ ಏನು ಅವಶ್ಯಕತೆ ಇದೆ ಬರ್ಕೊಂಬಂದಂಗೆ ಆಯ್ತದು. ಅಲ್ಲ ಒಣಗಿಸ್ಬಿಡ್ದೆ ಮನೇಲಿ ಮಾಡಿದ್ದಂಥದ್ದು. ನಾನು ಅದನ್ನೇ ಪ್ರಶ್ನೆ ಮಾಡಿದ್ದವ್ರಿಗೆ 7:05-5:15 ಇದೇ ಪ್ರಶ್ನೆ ಮಾಡಿ ಸುಮಾರು 10 ನಿಮಿಷ ಅದೇ ಆಯಿತು. ಅವರು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಮತ್ತು ನಾನು ಅವ್ರಿಗೆ ನಾವು ಏನು ಹೇಳೋದು ಪ್ರೊಸೀಜರ್ ಫಾಲೋ ಮಾಡಲಿಲ್ಲ. ಇರಲಿ, ಅದು ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯ ಅಲ್ಲಲ್ಲ ಇದನ್ನು ಅವ್ರು ಮಾಡಲಿಲ್ಲ ಅಂದರೆ ಲ್ಯಾಪ್ಸ್ ಆಗುತ್ತೆ. ನಮ್ಮ ಮುಂದಿನ ದಿನಗಳ ಕೋರ್ಟ್ನಲ್ಲಿ ಅವ್ರಿಗೆ ನಮಗೆ ನಾವು ಡಿಫೆನ್ಸ್ ಆಳ್ತೀವಿ. ನಾವು ಅದನ್ನು ಹೇಳಲ್ಲ, ನಾವೇನು ಡಿಫೆನ್ಸ್ ಆಳ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ನಾವು ಡಿಫೆನ್ಸ್ ಆಳ್ತೀವಿ. ಅವ್ರು ಏನು ಲ್ಯಾಪ್ಸ್ ಮಾಡಿದ್ದಾರೆ ತುಂಬ ಅವ್ರು ನಮಗೂ ಇದನ್ನೇ ಮಾಡಿದ್ರೆ ನಾವು ತಗೊಳ್ತೀವಿ. ಅದ್ರ ಮೇಲೆ ಡಿಫೆನ್ಸ್ ತಗೊಂಡು ನಾವು ಹೋರಾಟ ಮಾಡ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.